Namaskaram students. So in this video we will be discussing exercise 7.4 chapter yadri integration. Okay, so we'll be discussing exercise 7.4 from the chapter integration. So exercise 7.4 solve ಮಾಡಬೇಕಂದ್ರೆ ಏನೇನು ಗೊತ್ತಿರಬೇಕು, ಪ್ರೀ ರಿಕ್ವಿಸಿಟ್ ಏನೇನು ಗೊತ್ತಿದ್ರೆ ನೀವು exercise 7.4 solve ಮಾಡಬಹುದು ಅಂದ್ರೆ at least first ನಿಮ್ಗೆ ಇಲ್ಲಿ ಒಂದು 6 ಡಿಫರೆಂಟ್ ಫಾರ್ಮುಲೇಸ್ ಅದಾವ ಅಥವಾ 6 ಡಿಫರೆಂಟ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಅದಾವ. ಇವು 6 ಸ್ಟ್ಯಾಂಡರ್ಡ್ ಫಾರ್ಮ್ ನೀವು ಮೊದಲ ಬ್ಯಾಟ್ ಮಾಡಬೇಕು. ಇವು ಒಂದು ಟೈಪ್ ಫಾರ್ಮುಲಾ ಇದ್ದಂಗೆ ಇವು 6 ಸ್ಟ್ಯಾಂಡರ್ಡ್ ಫಾರ್ಮ್ ನೀವು ಕರೆಕ್ಟ್ ಆಗಿ ಬ್ಯಾಟ್ ಮಾಡಿದ್ರಿ ಅಂತಂದ್ರೆ ಇದ್ರ ಮೇಲೆ ನೀವು ಏನು ಮಾಡಬಹುದು, ಎಕ್ಸರ್ಸೈಸ್ 7.4 ಕ್ವಶನ್ ಸಾಲ್ವ್ ಮಾಡಬಹುದು. ಸೊ ಹೆಂಗೆ ಸಾಲ್ವ್ ಮಾಡಬೇಕು ಎಕ್ಸರ್ಸೈಸ್ 7.4 ಕ್ವಶನ್ಸ್ ಅಂದ್ರೆ ಅವ್ರೇನು ಕ್ವಶನ್ ಕೊಟ್ಟಿರ್ತಾರಲ್ಲ ಅವು ಸ್ಟ್ಯಾಂಡರ್ಡ್ ಫಾರ್ಮ್ಗಳು ಇರ್ಬೋದು ಅಥವಾ ಇರಂಗಿಲ್ಲ. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ಗಳು ಆಲ್ರೆಡಿ ಇದ್ರೆ ಡೈರೆಕ್ಟ್ ಆಗಿ ಫಾರ್ಮುಲಾ ಅಪ್ಲೈ ಮಾಡ್ರಿ, ಆನ್ಸರ್ ಬರುತ್ತೆ. ಸ್ಟ್ಯಾಂಡರ್ಡ್ ಫಾರ್ಮುಲಾಗಳು ಇದ್ದಿದ್ದಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು, ಬೈ ಮೇಕಿಂಗ್ ಸಮ್ ಅರೇಂಜ್ಮೆಂಟ್ ಆರ್ ಬೈ ಮೇಕಿಂಗ್ ಸಬ್ಸ್ಟಿಟ್ಯೂಷನ್ ಈ ಟೈಪ್ ಏನರ ನೀವು ಮಾಡಿ ಯು ಶುಡ್ ಬ್ರಿಂಗ್ ದೋಸ್ ಪ್ರಾಬ್ಲಮ್ಸ್ ಇನ್ ಟು ಸ್ಟ್ಯಾಂಡರ್ಡ್ ಫಾರ್ಮ್. ಸ್ಟ್ಯಾಂಡರ್ಡ್ ಫಾರ್ಮಿಗೆ ಆ ಪ್ರಾಬ್ಲಮ್ಸ್ ನ ತಗೊಂಡ್ಬಂದು ಆಮೇಲೆ ಏನ್ ಮಾಡ್ಬೇಕು, ಇಂಟಿಗ್ರೇಷನ್ ಮಾಡ್ಬೇಕು. ತಿಳಿತಾ? ಸಿಂಪಲ್. ಸೊ ಟೋಟಲಿ ಇಲ್ಲಿ ಎಷ್ಟು ಅದಾವ ಅಂದ್ರೆ ಒಂದು 6 ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಅದಾವ ಅಥವಾ 6 ಫಾರ್ಮುಲೇಸ್ ಅದಾವ. ಈ 6 ಫಾರ್ಮುಲೇಸ್ ನೀವು ಕರೆಕ್ಟ್ ಆಗಿ ಕಲ್ತ್ರಿ ಅಂತಂದ್ರೆ ಅಥವಾ ಬ್ಯಾಟ್ ಮಾಡಿದ್ರಿ ಅಂತಂದ್ರೆ ನೀವು ಎಕ್ಸರ್ಸೈಸ್ ನ ಸಾಲ್ವ್ ಮಾಡಬಹುದು. ಸೊ ಒಂದೇದು ಇಂಟಿಗ್ರೇಷನ್ ಆಫ್ 1 upon x square minus a square equal to 1 upon 2a log of x minus a upon x plus a. ಸೊ ಫಸ್ಟ್ ಫಾರ್ಮುಲೆ ನೆನಪಿಟ್ಕೊಳ್ಳಿ, ಪ್ಲಸ್ ಸಿ ಅಂತ ಎಲ್ಲಕ್ಕೂ ಬರೀತೀರಿ. ಸೆಕೆಂಡ್ ಫಾರ್ಮುಲೆ 1 upon a square minus x square with respect to x is equal to 1 upon 2a log of a plus x upon a minus x plus c. Third formula 1 upon x square plus a square is equal to 1 upon a tan inverse of x upon a plus c. Fourth, 1 upon square root of x square minus a square is equal to log of modulus of x plus x square minus a square plus c. Okay, so this is fourth formula. Next, fifth formula 1 upon square root of a square minus x square is equal to sin inverse of x upon a plus c. Sixth formula 1 upon square root of x square plus a square is equal to log of modulus of x plus under root of x square a square plus c. ತಿಳಿತಾ ಇವು? ಸೊ ಇವು 6 ಫಾರ್ಮುಲೇಸ್ ಬ್ಯಾಟ್ ಮಾಡ್ರಿ. ಸೊ ಇವು 6 ಫಾರ್ಮುಲೇಸ್ ನ ವಿಡಿಯೋಸ್ ನ ಪೌಸ್ ಮಾಡಿಕೊಂಡು ಓಕೆ 6 ಫಾರ್ಮುಲಾ ಬ್ಯಾಟ್ ಮಾಡ್ರಿ, ಇಲ್ಲಾಂದ್ರೆ ಟೆಕ್ಸ್ಟ್ ಬುಕ್ ಒಳಗಡೆ ನಿಮ್ಗೆ 6 ಫಾರ್ಮುಲೇಸ್ ಸಿಗ್ತಾವ. ಇವೇನು 6 ಫಾರ್ಮುಲೇಸ್ ಅದಲ್ಲ, ಸೊ ಇವು 6 ಫಾರ್ಮುಲೇಸ್ ಇಲ್ಲೇ 4 ಇದಾವ. ಓಕೆ, ಇಲ್ಲಿ ನೆಕ್ಸ್ಟ್ ಏನದಾವ, ಇಲ್ಲಿ ಒಂದು 2 ಇದಾವ. ಸೊ ಇವು 6 ಫಾರ್ಮುಲೇಸ್ ನ ಕರೆಕ್ಟ್ ಆಗಿ ಬ್ಯಾಟ್ ಮಾಡ್ಕೋರಿ. ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಬಹುದು, ಎಕ್ಸರ್ಸೈಸ್ 7.4 ನ ಸಾಲ್ವ್ ಮಾಡಬಹುದು. ಓಕೆ, ಏನ್ ಮಾಡ್ಬೇಕಂದ್ರ ಎಕ್ಸರ್ಸೈಸ್ 7.4 ಏನ್ ಕ್ವಶನ್ಸ್ ಇರ್ತಾವಲ್ಲ ಅದನ್ನ ಇವು 6 ಏನ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಅದಲ್ಲ, ಔಟ್ ಆಫ್ ದಿ 6 ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಯಾವ್ದ್ರ ಒಂದು ಸ್ಟ್ಯಾಂಡರ್ಡ್ ಫಾರ್ಮಿಂಗ್ ನೀವು ಅದನ್ನ ತಗೊಂಡ್ಬಂದು ನೀವೇನ್ ಮಾಡ್ಬೇಕು, ಇಂಟಿಗ್ರೇಷನ್ ಮಾಡ್ಬೇಕು. ಓಕೆ, ಯಾವ್ದು ರಿಲಿವೆಂಟ್ ಆಗುತ್ತೋ ಆ ಸ್ಟ್ಯಾಂಡರ್ಡ್ ಫಾರ್ಮಿಂಗ್ ತೊಗೊಂಡ್ಬರ್ಬೇಕು. ಈಗ ಒಂದು ಕ್ವಶನ್ ನೋಡೋಣ. ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್ ಐತೆ ನೋಡ್ರಿ. ಫಸ್ಟ್ ಕ್ವಶನ್ ಇಂಟಿಗ್ರೇಷನ್ ಆಫ್ 3x square upon x raised to 6 plus 1. ಇಂಟಿಗ್ರೇಷನ್ ಆಫ್ 3x square upon x raised to 6 plus 1 ಐತಾ ವಿತ್ ರೆಸ್ಪೆಕ್ಟ್ ಟು x ಐತಿ. ಈಗ ಇದನ್ನ ಸ್ವಲ್ಪ ಚೇಂಜ್ ಮಾಡ್ಕೊರಿ. ಏನ್ ಮಾಡ್ಕೊರಿ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಕೂಡ ಇಲ್ಲ, ಸೊ ಯಾವುದು ಅಪ್ಲೈ ಮಾಡಕ್ ಬರಂಗಿಲ್ಲ. ಈಗ ಏನ್ ಮಾಡ್ರಿ, 3x square upon x raised to 6 plus 1 ಐತಲ್ಲ, x raised to 6 ಅಂದ್ರೆ ಕ್ಯಾನ್ ಐ ರೈಟ್ ಇಟ್ ಆಸ್ x raised to 3 whole square. x raised to 3 whole square ಅಂದ್ರೆ ಬರೀಬಹುದು. ಸೊ x raised to 3 whole square ಅಂದ್ರೆ 1, x raised to 6 ಅಂದ್ರೆ 1. ಸೊ x raised to 3 whole square plus 1 ಅಂತ ಬರದೆ. ಓಕೆ, ಸೊ ಇದು ಸ್ಟಿಲ್ ಇಟ್ ಈಸ್ ನಾಟ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಅದಕ್ಕೆ ನಾನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ತೊಗೊಂಬರಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಈಗ ಹಿಂಗ್ ಮಾಡ್ತೀನಿ, ಸಬ್ಸ್ಟಿಟ್ಯೂಷನ್ x cube is equal to t ಅಂತ ಹಾಕ್ತೀನಿ. ಸೊ x cube is equal to t ಅಂತ ಹಾಕಿದ್ರೆ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, 3x square dx equal to ಏನಾಗುತ್ತೆ dt ಆಯ್ತು. 3x square dx equal to ಏನಾಗುತ್ತೆ dt ಆಯ್ತು. ಈಗ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಸೊ x cube ಜಾಗದಾಗ ಏನು ಹಾಕ್ತೀರಿ, x cube ಜಾಗದಾಗ t ಹಾಕ್ರಿ, x cube ಜಾಗದಾಗ t ಹಾಕಿ ಏನಾಗುತ್ತೆ t square plus 1 ಆಯ್ತು. ಓಕೆ, ಸೊ x cube ಜಾಗದಾಗ t ಹಾಕಿದ್ರೆ t square plus 1 ಆಯ್ತು. ಸೊ ಯಾವ್ದು ರಿಪ್ಲೇಸ್ ಆಗುತ್ತೆ ನೋಡ್ರಿ ಇಲ್ಲಿ. So 3x square dx equal to ಏನು ರಿಪ್ಲೇಸ್ ಆಗುತ್ತೆ, ಇಟ್ ಇಸ್ ರಿಪ್ಲೇಸ್ಡ್ ಬೈ dt. ಸೊ 3x square dx ಏನೈತಲ್ಲ, 3x square dx ಇಟ್ ಇಸ್ ರಿಪ್ಲೇಸ್ಡ್ ಬೈ, ಸೊ ರಿಪ್ಲೇಸ್ ಆಗೋದು ಯಾವುದು, 3x square dx. ಸೊ 3x square dx ಇಟ್ ಇಸ್ ರಿಪ್ಲೇಸ್ಡ್ ಬೈ ಏನ್ರಿ dt. ಸೊ 3x square dx dt ಲಿ ರಿಪ್ಲೇಸ್ ಆದವ ಏನು ಬಂತು ನೋಡ್ರಿ, 1 upon t square plus 1 ಬಂತ. ಸೊ 1 upon t square plus 1 ಬಂತು. ಈಗ ಇದು ಯಾವ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬಂದು ಸ್ವಲ್ಪ ಚೆಕ್ ಮಾಡ್ರಿ. 1 upon t square plus 1 ಇದು ಯಾವ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬಂದು ಸ್ವಲ್ಪ ಚೆಕ್ ಮಾಡಿದ್ರ. ಓಕೆ, ಸೊ 1ನೇದ್ದು ಅಲ್ಲ, 2ನೇದ್ದು ಅಲ್ಲ, 3ನೇದ್ದು ಪಾಸಿಟಿವ್ ಐತೆ, ಹೌದಾ. ಸೊ 1 upon x square plus a square ಇಲ್ಲಿ ಐತಲ್ಲ. ಓಕೆ, ಸೊ 1 upon x square plus a square ಇಲ್ಲಿ ಏನು 3ನೇ ಸ್ಟ್ಯಾಂಡರ್ಡ್ ಫಾರ್ಮ್ ಐತೆ ನೋಡ್ರಿ, ಈ ಸ್ಟ್ಯಾಂಡರ್ಡ್ ಫಾರ್ಮ್ ಮ್ಯಾಚ್ ಆಗತ್ತದ.
ಎ ಅಂದ್ರೆ ಕಾನ್ಸ್ಟಂಟ್ 1, ಎಕ್ಸ್ ಅಂದ್ರೆ ಎಕ್ಸ್ ಜಾಗದಾಗ ಯಾರದಾರ ಟಿ ಅದಾರ, ಸ್ವಲ್ಪ ನೋಡ್ರಿ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಎಕ್ಸ್ ಜಾಗದಾಗ ಯಾರದಾರ, ಎಕ್ಸ್ ಜಾಗದಾಗ ಟಿ, ಓಕೆ, ಎ ಜಾಗದಾಗ 1. ಸೊ 1 ಕ್ಯಾನ್ ಬಿ ರಿಟನ್ ಆಸ್ ಹೆಂಗ್ರಿ, ಸೊ 1 ಕ್ಯಾನ್ ಬಿ ರಿಟನ್ ಆಸ್ 1 ಸ್ಕ್ವೇರ್, 1 ಕ್ಯಾನ್ ಬಿ ರಿಟನ್ ಆಸ್ 1 ಸ್ಕ್ವೇರ್. ಸೊ ಇದು ಯಾವ ಫಾರ್ಮ್ಯಾಟ್ ಬಂತು, ಸೊ ದಿಸ್ ಈಸ್ ಆಫ್ ದ ಫಾರ್ಮ್ಯಾಟ್ 1 ಅಪಾನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ 1 ಅಪಾನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮುಲಾ ಏನು ಬರುತ್ತೆ, ಸೊ ಇಲ್ಲಿ ಫಸ್ಟ್ ಪೇಜ್ ಹೋಗೈತೆ ನೋಡ್ರಿ. 1 ಅಪಾನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮುಲಾ ಏನು ಬರುತ್ತೆ, 1 ಅಪಾನ್ ಎ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಪಾನ್ ಎ ಪ್ಲಸ್ ಸಿ, 1 ಅಪಾನ್ ಎ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಪಾನ್ ಎ ಪ್ಲಸ್ ಸಿ. ಸೊ ಅಪ್ಲೈ ಮಾಡ್ರಿ. ಸೊ 1 ಅಪಾನ್ ಎ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಪಾನ್ ಎ ಪ್ಲಸ್ ಸಿ ಬರುತ್ತೆ, ಕರೆಕ್ಟಾ? ಈಗ ಸ್ವಲ್ಪ ಲಕ್ಷ ಕೊಡ್ರಿ, ಇದನ್ನ ಇಲ್ಲಿ ಅಪ್ಲೈ ಮಾಡಿದ್ರೆ ಅಂದ್ರೆ 1 ಅಪಾನ್ ಎ ಅಂದ್ರೆ ಎ ಜಾಗದಾಗ ಏನೈತಿ 1, ಸೊ 1 ಅಪಾನ್ 1 ಟ್ಯಾನ್ ಇನ್ವರ್ಸ್ ಎಕ್ಸ್ ಅಪಾನ್ ಎ, ಎಕ್ಸ್ ಅಂದ್ರೆ ಎಕ್ಸ್ ಜಾಗದಾಗ ಯಾರದಾರ ಟಿ ಅದರ, ಎ ಅಂದ್ರೆ ಎ ಜಾಗದಾಗ 1, ಸೊ 1 ಅಪಾನ್ ಎ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಪಾನ್ ಎ, ಎಕ್ಸ್ ಜಾಗದಾಗ ಟಿ, ಎ ಜಾಗದಾಗ 1 ಪ್ಲಸ್ ಸಿ ಹಾಕಿದ್ರಿ. ಅವಾಗ ಆನ್ಸರ್ ಏನು ಬರುತ್ತೆ, 1 ಅಪಾನ್ 1 ಇಸ್ 1, ಸೊ ಟ್ಯಾನ್ ಇನ್ವರ್ಸ್ ಟಿ ಅಪಾನ್ 1 ಅಂದ್ರೆ 1, ಟಿ ಅಂದ್ರೆ 1, ಸೊ ಟ್ಯಾನ್ ಇನ್ವರ್ಸ್ ಟಿ ಪ್ಲಸ್ ಸಿ ಬಂತು. ತಿಳಿತಾ ಇದು? ಸೊ ಫೈನಲ್ ಆನ್ಸರ್ ವಾಟ್ ಯು ಗಾಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ಟಿ ಪ್ಲಸ್ ಸಿ. ಸೊ ಫೈನಲ್ ಏನು ಮಾಡ್ಬೇಕು, ಟಿನ ಏನು ಮಾಡ್ಬೇಕು, ಟಿ ಶುಡ್ ಬಿ ರಿಪ್ಲೇಸ್ಡ್ ಬೈ ಎಕ್ಸ್ ಕ್ಯೂಬ್. ಸೊ ಟಿನ ಏನು ಮಾಡ್ತೀರಿ, ಟಿನ ರಿಪ್ಲೇಸ್ ಮಾಡ್ರಿ. ಟಿ ಅಂದ್ರೆ ಏನು ತೊಗೊಂಡಿದ್ರಿ ಸ್ಟಾರ್ಟಿಂಗ್, ಎಕ್ಸ್ ಕ್ಯೂಬ್ ಈಕ್ವಲ್ ಟಿ ಅಂತ ತೊಗೊಂಡಿದ್ರ, ಇಲ್ಲಿ ತೊಗೊಂಡಿ ನೋಡ್ರಿ, ಎಕ್ಸ್ ಕ್ಯೂಬ್ ಈಕ್ವಲ್ ಟಿ ಅಂತ ತೊಗೊಂಡಿರಿ ಇಲ್ರಿ ಇಲ್ಲಿ, ಅದನ್ನ ರಿಪ್ಲೇಸ್ ಮಾಡ್ರಿ. ತೊಗೊಂಡ್ರಿ ಏನಾಗತ್ತಿಲ್ಲ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ಸಿ ಆಯ್ತು. ಸಿಂಪಲ್ ಇದ್ದಿದ್ದು. ಸೊ ಫಸ್ಟ್ ಕ್ವಶನ್ ಮುಗೀತಾ. ಸೊ ಇಷ್ಟ ನೋಡ್ರಿ, ಇಷ್ಟು ನೀವು ಮಾಡ್ಬೇಕು, ಎಲ್ಲ ಕ್ವಶನ್ಗೂ ಇಷ್ಟ ಮಾಡ್ಬೇಕು. ಅದನ್ನ ಸ್ಟ್ಯಾಂಡರ್ಡ್ ಫಾರ್ಮಿಗೆ ತೊಗೊಂಬರ್ಬೇಕು ಮಾಡ್ಬೇಕು, ಇಂಟಿಗ್ರೇಷನ್ ಮಾಡ್ಬೇಕು. ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವಶನ್ ಐತೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ 1 ಅಪಾನ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 4x ಸ್ಕ್ವೇರ್ ಐತಿ, 4x ಸ್ಕ್ವೇರ್ ಐತಿ, ಹೌದಾ? ಸೊ ಇದನ್ನ ಏನು ಮಾಡ್ಬೋದು ಅಂದ್ರೆ ಹಿಂಗೆ ಮಾಡ್ಬೋದು ನೋಡ್ರಿ. ಸೊ ಸ್ಕ್ವೇರ್ ರೂಟ್ ಆಫ್ 1 ಅಪಾನ್ ಸೊ 1 ಪ್ಲಸ್ 4x ಸ್ಕ್ವೇರ್ ಐತಲ್ಲ, 1 ಪ್ಲಸ್ 4x ಸ್ಕ್ವೇರ್ ಒಳಗಡೆ ನೋಡ್ರಿ ಇಲ್ಲಿ ಏನು ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಅಲ್ಲ, 1 to 6 ನೀವೇನು ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಅಲ್ಲ, ಎಲ್ಲಾ ಸ್ಟ್ಯಾಂಡರ್ಡ್ ಫಾರ್ಮ್ ಒಳಗಡೆ ಎಕ್ಸ್ ಇಂದ ಯಾವುದು ಕೊಯಿಫಿಷಿಯಂಟ್ ಇಲ್ಲ. ಸೊ 1 2 3 4 5 6 ಆಗಾಳೆ ಒಂದು 6 ಸ್ಟ್ಯಾಂಡರ್ಡ್ ಫಾರ್ಮ್ನ ಕಲ್ತಿರಲ್ಲ, ಆ ಎಲ್ಲಾ ಸ್ಟ್ಯಾಂಡರ್ಡ್ ಫಾರ್ಮ್ ಒಳಗಡೆ ಎಕ್ಸ್ ಹಿಂದ ಯಾವುದು ಕೊಯಿಫಿಷಿಯಂಟ್ ಇಲ್ಲ. ಸೊ ಹೌದಾ? ಸೊ ಹಾಗಾಗಿ ಇಲ್ಲಿ ನೋಡ್ರಿ, ಇಲ್ಲಿ 1 ಪ್ಲಸ್ 4x ಸ್ಕ್ವೇರ್ ಐತಾ, ಎಕ್ಸ್ ಇಂದ ಏನೈತಿ 4 ಐತಿ, ಆದ್ರೆ ಇಲ್ಲಿ ಪ್ರಾಬ್ಲಮ್ ಒಳಗಡೆ ಎಕ್ಸ್ ಇಂದ ಕೊಯಿಫಿಷಿಯಂಟ್ 4 ಐತಿ. ನಾವೇನ್ ಮಾಡ್ಬೇಕು, ಎಕ್ಸ್ ಇಂದ ಯಾವುದು ಕೊಯಿಫಿಷಿಯಂಟ್ ಇರಬಾರ್ದು, ಆ ಟೈಪ್ ಬರ್ಕೋಬೇಕು. ಅದನ್ನ ಹೆಂಗ್ ಬರ್ಕೊಂತೀರಿ ನೋಡ್ರಿ. ಸೊ ಏನ್ ಮಾಡ್ರಿ ಅಂದ್ರ 1 ಪ್ಲಸ್ 4x ಸ್ಕ್ವೇರ್ ಒಳಗಡೆ 1 ಪ್ಲಸ್ 4x ಒಳಗಡೆ 4 ಕಾಮನ್ ತೆಗಿರಿ. ಸೊ 4 ಕಾಮನ್ ತೆಗೆದ್ರೆ ಏನು ಉಳಿತದೆ ನೋಡ್ರಿ, 4 ಕಾಮನ್ ತೆಗೆದ್ರೆ 1 ಇದ್ದಿದ್ದು 1/4 ಆಯ್ತು, ಇದು x ಸ್ಕ್ವೇರ್ ಆಯ್ತು. ಈಗ x ಸ್ಕ್ವೇರ್ ಇಂದ ಯಾವ ಕೊಯಿಫಿಷಿಯಂಟ್ ಇಲ್ಲ, ಹೌದಾ? 4 ಕಾಮನ್ ತೆಗೆದ್ರಿ. ನೆಕ್ಸ್ಟ್ ಏನ್ ಮಾಡ್ರಿ, 1 ಡಿವೈಡೆಡ್ ಬೈ 4 ಪ್ಲಸ್ 1/4 ಪ್ಲಸ್ x ಸ್ಕ್ವೇರ್ ಐತಲ್ಲ, ಸ್ಕ್ವೇರ್ ರೂಟ್ ಆಫ್ 4 ಏನ್ ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ 4 is 2, ಅದನ್ನ ಹೊರಗಡೆ ತಕೊಂಡ್ಬಿಡ್ರಿ. ಸೊ ಏನು ಉಳಿತು, 1/4 ಪ್ಲಸ್ x ಸ್ಕ್ವೇರ್ ಉಳಿತಾ. So how can you write 1/4? 1/4 can be written as 1/2 whole square plus x square ಅಂತ ಬರೀಬಹುದು. ತಿಳಿತಾ ಇದು? ಸೊ ಈಗ ನೋಡ್ರಿ 1/2 is a constant, 1/2 is a constant ಹೊರಗಡೆ ತೆಗೆದುಬಿಡ್ರಿ. ಏನು ಉಳಿತು ನೋಡ್ರಿ, ತೆಗೆದ್ರೆ ಏನು ಉಳಿತು, 1 divided by 1/2 whole square plus x square ಬಂತು, ಹೌದಾ? ಸೊ ಇದು ಯಾವ ಫಾರ್ಮ್ಯಾಟ್ ಇದೆ? again this is of the format 1 upon x square plus a square. So 1 upon x square plus a square ಅಂದ್ರೆ ಯಾವ ಫಾರ್ಮ್ಯಾಟ್ ಬರುತ್ತೆ, tan inverse of x by a plus c ಬಂತು. ಸೊ 1 upon a tan inverse of x by a plus c ಬಂತು. 1 upon a tan inverse of x by a plus c ಆನ್ಸರ್ ಬರುತ್ತೆ. ಸೊ 1/2 ಕಾನ್ಸ್ಟೆಂಟ್ ಹಂಗೆ ಇಡ್ರಿ. ಸೊ ಇಂಟಿಗ್ರೇಷನ್ ಆಫ್ 1 upon x square plus a square. a ಜಾಗದಾಗ ಯಾರಾದ್ರ 1/2 ಅದರ, a ಜಾಗದಾಗ ಯಾರಾದ್ರ 1/2. ಸೊ 1 upon x square plus a square ಅಂದ್ರೆ ಏನು ಬರುತ್ತೆ, 1/a tan inverse of x by a plus c. ಅದು ಈ ಫಾರ್ಮುಲಾ, ಹೌದಾ? ಸೊ 1/2 ಕಾನ್ಸ್ಟೆಂಟ್ ಹಂಗೆ ಇಡ್ರಿ. 1 divided by a ಅಂದ್ರೆ 1 divided by a ಅಂದ್ರೆ 1 divided by 1/2, 1/a tan inverse of x, x ಅಂದ್ರೆ x divided by a ಅಂದ್ರೆ 1/2 plus c ಒಂದು. ಕರೆಕ್ಟ್ ಆಗಿದೆ? ಸ್ವಲ್ಪ ಸಿಂಪ್ಲಿಫೈ ಮಾಡ್ರಿ. ಸೊ 1/2 ಐತಿ, ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್. ಸೊ 2 ಮೇಲೆ ಹೋಯ್ತು, 2 ಮೇಲೆ ಹೋದ್ರೆ ಏನಾಯ್ತು, 2 ಏನಾಗುತ್ತೆ, 2 ಮೇಲೆ ಹೋದ್ರೆ ಏನಾಯ್ತು, 2 ಏನಾಯ್ತು, ಕ್ಯಾನ್ಸಲ್ ಆಯ್ತು. ಸೊ 2 ಸಲ ಬರ್ಕೊಂಡೆ ನಾನು, ಇಲ್ಲ ಕರೆಕ್ಟ್ ಐತಿ. ಓ ಸಾರಿ, ಅದು 1 upon x ಸ್ಕ್ವೇರ್ ರೂಟ್ ಐತಲ್ರಿ. ಸೆಕೆಂಡ್ ಕ್ವಶನ್, ಸ್ಕ್ವೇರ್ ರೂಟ್ ಐತಿ. ಸಾರಿ, ನಾ ಸ್ಕ್ವೇರ್ ರೂಟ್ ನೆನಪಾರ್ಬಿಟ್ಟೆ. ಸ್ಕ್ವೇರ್ ರೂಟ್ ಅಂದ್ರೆ ಫಾರ್ಮುಲಾ ಬೇರೆ ಆಗುತ್ತೆ.
ಸ್ಕ್ವೇರ್ ರೂಟ್ ಅಂದ್ರೆ ಫಾರ್ಮುಲಾ ಬೇರೆ ಆಗುತ್ತೆ ನೋಡ್ರಿ. ಸೊ ಸ್ಕ್ವೇರ್ ರೂಟ್ ಹಾಕ್ಬಿಡ್ತೀನಿ. ಒಳಗಡೆ ಏನಿದೆ ಕೆಳಗೆ ಡಿನಾಮಿನೇಟರ್ ಒಳಗಡೆ ಸ್ಕ್ವೇರ್ ರೂಟ್ ಐತಿ. ಓಕೆ, ಸ್ಕ್ವೇರ್ ರೂಟ್ನ ಹಾಕಿದ್ರೆ ಸ್ಕ್ವೇರ್ ರೂಟ್ ಆಫ್ 1 ಅಪಾನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 1 ಅಪಾನ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ 1 ಅಪಾನ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದ್ರೆ ಯಾವ ಫಾರ್ಮುಲಾ ಬರುತ್ತೆ ನೋಡ್ರಿ. ಸೊ 1 2 3 4 ಇಲ್ಲಿ ಯಾವುದು ಅಪ್ಲೈ ಆಗಲ್ಲ. 5 6 6 1 ಐತೆ ನೋಡ್ರಿ. ಸೊ 6 1 ಫಾರ್ಮುಲಾ ಐತಿ 1 ಅಪಾನ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. 1 ಅಪಾನ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದ್ರೆ ಲಾಗ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಸಿ. ಹೌದಾ? ಸೊ ಈ ಫಾರ್ಮುಲಾ ಅಪ್ಲೈ ಆಗುತ್ತೆ. 6th ಫಾರ್ಮುಲಾ ಅಪ್ಲೈ ಆಗುತ್ತೆ. ಓಕೆ, ಸೊ 6th ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಅಂದ್ರೆ 1 ಅಪಾನ್ ಸ್ಕ್ವೇರ್ ರೂಟ್ ನಾನು ನೆನಪರಿದ್ದೆ. ಓಕೆ, ಸ್ಕ್ವೇರ್ ರೂಟ್ ಬಿಟ್ಬಿಟ್ಟಿದ್ದೆ ನಾನು. ಓಕೆ, ಈಗ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ 1 ಅಪಾನ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದ್ರೆ ಫಾರ್ಮುಲಾ ಬರುತ್ತೆ ನೋಡ್ರಿ. ಇಟ್ ವಿಲ್ ಬಿ ಲಾಗ್ 1/2 ಅಂತ ಕಾನ್ಸ್ಟೆಂಟ್ ಹಂಗೆ ಬರೀರಿ. ಅದನ್ನು ಉಳ್ಕಿದೆ ಬರೀತು ನೋಡ್ರಿ. ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರೆ ಇಂಟಿಗ್ರೇಷನ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/2 ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಬಂತು. ಓಕೆ, ನೀವು ಬೇಕಂದ್ರೆ ಏನು ಮಾಡಬಹುದು, ಬೇಕಂದ್ರೆ ಅದನ್ನ ಅಗೇನ್ ಯು ಕ್ಯಾನ್ ಸಿಂಪ್ಲಿಫೈ. ಸೊ ನೀವು ಬೇಕಂದ್ರೆ 1/2 ಇದನ್ನ 1/2 ಹೋಲ್ ಸ್ಕ್ವೇರ್ 1/4 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಿ ನೀವು ಬೇಕಂದ್ರೆ ಏನು ಮಾಡೋದು ಬರ್ಕೋಬಹುದು. ತಿಳಿತಾ ಇದು? ಸೊ ಇಷ್ಟ ನೋಡ್ರಿ ಇರೋದು ಸ್ಟೆಪ್ ಏನಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮುಲಾಗಳು ಇದ್ದಿದ್ದಿಲ್ಲ ಸ್ಟಾರ್ಟಿಂಗ್. ಸ್ಕ್ವೇರ್ ರೂಟ್ ಆಫ್ 1 + 4x ಸ್ಕ್ವೇರ್ ಇತ್ತು. 1 + 4x ಸ್ಕ್ವೇರ್ ಇತ್ತು. 4 ಕಾಮನ್ ತೆಗೆದ್ರಿ. ಸೊ 4 ಕಾಮನ್ ತೆಗೆದ್ರೆ 1/4 + x ಸ್ಕ್ವೇರ್ ಬಂತು. ಓಕೆ, ಅದರೊಳಗಡೆ ಮತ್ತೆ 4 ತೆಗೆದ್ರೆ 4 ನ ಸ್ಕ್ವೇರ್ ರೂಟ್ ಇಂದ ಹೊರಗಡೆ ತೆಗೆದ್ರಿ. 4 ನ ಸ್ಕ್ವೇರ್ ರೂಟ್ ಇಂದ ಹೊರಗಡೆ ತೆಗೆದ್ರಿ ಏನು ಬಂತು? 2 ಬಂತು. ಅದನ್ನ ಹೊರಗಡೆ ತೆಗೆದ್ರಿ. ಉಳಿದಿದ್ದೇನು ಉಳಿತು? 1/4 + x ಸ್ಕ್ವೇರ್. ಸೊ 1/4 + x ಸ್ಕ್ವೇರ್ ನ ಹೆಂಗೆ ಬರ್ಕೋಬಹುದು? 1/2 ಹೋಲ್ ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಅಂತ ಬರೀಬಹುದು. ಓಕೆ, ಬರೆದ್ರಿ. ಸ್ಕ್ವೇರ್ ರೂಟ್ ಇತ್ತು. ಅವಾಗ ಏನಾಗ್ತಿತ್ತು? ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬಂತು. ಸೊ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬಂದಾಗ ಏನು ಮಾಡ್ತೀರಿ? ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬಂದ ಮೇಲೆ ಡೈರೆಕ್ಟ್ ಆಗಿ ಏನು ಮಾಡ್ತೀರಿ? ಇಂಟಿಗ್ರೇಷನ್ ಮಾಡ್ತೀರಿ. ತಿಳಿತಾ ಇದು? ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬಂತು, ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರಿ. ಯು ಗಾಟ್ ದ ಫೈನಲ್ ಆನ್ಸರ್. ತಿಳಿತಾ? ಸೊ ವಿ ಕ್ಯಾನ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ನೆಕ್ಸ್ಟ್ ಕ್ವಶನ್ ಐತಿ 1 ಅಪಾನ್ ಸ್ಕ್ವೇರ್ ರೂಟ್ ಆಫ್ 2 - x ಹೋಲ್ ಸ್ಕ್ವೇರ್ ಪ್ಲಸ್ 1 ಅಂತ ಐತಿ. ಓಕೆ, ಸೊ ಸಿಂಪಲ್ ಏನು ಮಾಡ್ರಿ? 2 - x ಈಕ್ವಲ್ ಟು ಟಿ ಹಾಕ್ಬಿಡ್ರಿ. 2 - x ಈಕ್ವಲ್ ಟು ಟಿ ಹಾಕಿದ್ರೆ ಆಗುತ್ತೆ ನೋಡ್ರಿ. ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿಫ್ರೆನ್ಸಿಯೇಷನ್ ಆಫ್ 2 0, ಡಿಫ್ರೆನ್ಸಿಯೇಷನ್ ಆಫ್ -x ಈಸ್ -dx, ಡಿಫ್ರೆನ್ಸಿಯೇಷನ್ ಆಫ್ t dt ಬಂತು. ಸೊ ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ -x ಈಸ್ -1 ಬಂತು. ಡಿಫ್ರೆನ್ಸಿಯೇಷನ್ ಆಫ್ -x ಈಸ್ -1, ಡಿಫ್ರೆನ್ಸಿಯೇಷನ್ ಆಫ್ t ಈಸ್ dt/dx. ಸೊ ಫೈನಲಿ ಏನು ಬಂತು? -1 × dx -dx ಈಕ್ವಲ್ ಟು dt ಬಂತು, ಅಥವಾ dx ಈಕ್ವಲ್ ಟು -dt. ಓಕೆ, ಸೊ ಈಗೇನು ಮಾಡಿ? ಸಿಂಪಲ್ ಇಂಟಿಗ್ರೇಷನ್ ಮಾಡ್ತಾರೆ. ಹೆಂಗೆ ಇಂಟಿಗ್ರೇಷನ್ ಮಾಡ್ತೀರಿ? 1 ಅಪಾನ್ 2 - x ಅಂದ್ರೆ ಟಿ ಸ್ಕ್ವೇರ್ ಹಾಕ್ತೀರಾ. ಸೊ 2 - x ಅಂದ್ರೆ ಏನು ಹಾಕ್ತೀರಿ? ಟಿ ಸ್ಕ್ವೇರ್ ಹಾಕಿದ್ರಿ. ಸೊ ಟಿ ಸ್ಕ್ವೇರ್ ಪ್ಲಸ್ 1 ಹಾಕಿದ್ರಿ. ಓಕೆ, ಈಗ ಸೊ ಇದು ಸಿಂಪಲ್ ಇದೆ. ಇದು ಯಾವ ಫಾರ್ಮ್ಯಾಟಿಗೆ ಬಂತು ನೋಡ್ರಿ? ಈಗ ಸಿಂಪಲ್ ಯಾವ ಫಾರ್ಮ್ಯಾಟಿಗೆ ಬಂತು? ಇದು ಮತ್ತೆ 6th ಫಾರ್ಮುಲಾ ಬಂತ 1 ಅಪಾನ್ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್. ಯಾಕೆ ಹೇಳ್ರಿ? ಬಿಕಾಸ್ 1 ಕ್ಯಾನ್ ಬಿ ರಿಟನ್ ಆಸ್ 1 ಸ್ಕ್ವೇರ್. ಸೊ 1 ಕ್ಯಾನ್ ಬಿ ರಿಟನ್ ಆಸ್ 1 ಸ್ಕ್ವೇರ್. ಅಗೇನ್ ಇದು 6th ಫಾರ್ಮುಲಾ ಇತ್ತಲ್ಲ, ಆಗಳ ಮಾಡಿದಲ್ಲ. 1 ಅಪಾನ್ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಮಾಡ್ಯುಲಸ್ ಆಫ್ x ಪ್ಲಸ್ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಪ್ಲಸ್ c ಇತ್ತಲ್ಲ. ಸೊ ಈ ಫಾರ್ಮ್ಯಾಟಿಗೆ ಬಂತು. ಡೈರೆಕ್ಟ್ ಆಗಿ ಮಾಡ್ಬಿಡ್ರಿ. ಡೈರೆಕ್ಟ್ ಆಗಿ ಇದನ್ನ ಅಪ್ಲೈ ಮಾಡ್ಕೊಂಡ್ಬಿಡ್ರಿ. ಓಕೆ, ಸೊ 1 ಅಪಾನ್ ಸ್ಕ್ವೇರ್ ರೂಟ್ ಆಫ್ ಟಿ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬಂತ ಇದು. ಸೊ ಡೈರೆಕ್ಟ್ ಆಗಿ ಆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ? ಇಫ್ ಯು ಅಪ್ಲೈ ದಟ್ ಫಾರ್ಮುಲಾ, ಲಾಗ್ ಆಫ್ ಎಕ್ಸ್ ಪ್ಲಸ್, ಸೊ ಎಕ್ಸ್ ಇಲ್ಲಿ ಎಕ್ಸ್ ಜಾಗದಾಗ ಏನೈತಿ? ಟಿ ಐತಿ. ಎಕ್ಸ್ ಜಾಗದಾಗ ಟಿ ಐತಿ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ಲಾಗ್ ಆಫ್ ಟಿ ಪ್ಲಸ್, ಓಕೆ, ಲಾಗ್ ಆಫ್ ಟಿ ಪ್ಲಸ್ ಲಾಗ್ ಆಫ್ ಟಿ ಪ್ಲಸ್ ಟಿ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಸಿ ಅಂತ ಬರುತ್ತೆ. ಲಾಗ್ ಆಫ್ ಟಿ ಪ್ಲಸ್ ಟಿ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಸಿ ಬಂತು. ಟಿ ಜಾಗದಾಗ ಏನು ಹಾಕ್ತೀರಿ? 2 - x ಹಾಕ್ತೀರಿ. ಟಿ ಜಾಗದಾಗ 2 - x ಹಾಕಿದ್ರೆ 2 - x ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 - x ಹೋಲ್ ಸ್ಕ್ವೇರ್ ಪ್ಲಸ್ 1 ಮಾಡ್ಯುಲಸ್ ಪ್ಲಸ್ ಸಿ. ಸೊ ದಿಸ್ ಶುಡ್ ಬಿ ಯುವರ್ ಫೈನಲ್ ಆನ್ಸರ್. ಓಕೆ, this should be your final answer. Log of modulus of t plus square root of t square plus 1 plus c ಬಂತು. t ನ ರಿಪ್ಲೇಸ್ ಮಾಡಬೇಕು. t ಅಂದ್ರೆ ಏನು ತೊಗೊಂಡಿದ್ರಿ? ಸ್ಟಾರ್ಟಿಂಗ್ t ಅಂದ್ರೆ ಸ್ಟಾರ್ಟಿಂಗ್ ಏನು ತೊಗೊಂಡಿದ್ರಿ? 2 - x ತೊಗೊಂಡಿದ್ರಿ.
ಸೊ ಹೊಳ್ಳೆ 2 ಮೈನಸ್ ಎಕ್ಸ್ ಹಾಕ್ಬಿಟ್ರಿ ಮುಗೀತು. ತಿಳಿತಾ ಇದು ಈಸಿ ಐತಿ. ಓಕೆ, ವಿಲ್ ಬಿ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಐತೆ ನೋಡ್ರಿ, 1 ಅಪಾನ್ ಸ್ಕ್ವೇರ್ ರೂಟ್ ಆಫ್ 9 ಮೈನಸ್ 25 ಎಕ್ಸ್ ಸ್ಕ್ವೇರ್ ಐತಿ. ಸೊ 1 ಅಪಾನ್ ಸ್ಕ್ವೇರ್ ರೂಟ್ ಆಫ್ 9 ಮೈನಸ್ 25 ಎಕ್ಸ್ ಸ್ಕ್ವೇರ್ ಐತಿ. ಸೊ 25 ಕಾಮನ್ ತೆಗಿರಿ, 25 ಕಾಮನ್ 25 ಕಾಮನ್ ತೆಗಿರಿ, ಯಾಕಂದ್ರೆ ಎಕ್ಸ್ ಇಂದ ಏನು ಕೊಯಿಫಿಷಿಯಂಟ್ ಇರಬಾರ್ದು. ಸೊ 25 ಕಾಮನ್ ತೋರಿ ಏನಾಗ್ತದೆ, 25 ಕಾಮನ್ ತೋರಿ ಉಳಿತು 9/25 ಮೈನಸ್ ಎಕ್ಸ್ ಸ್ಕ್ವೇರ್ ಉಳಿತು. 9/25 ಮೈನಸ್ ಏನು ಉಳಿತು, ಎಕ್ಸ್ ಸ್ಕ್ವೇರ್ ಉಳಿತು. 9/25 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಸ್ಕ್ವೇರ್ ರೂಟ್ ಆಫ್ 25 ಸ್ಕ್ವೇರ್ ರೂಟ್ ತೆಗಿರಿ ಬಂತು. ಸೊ ಸ್ಕ್ವೇರ್ ರೂಟ್ ಆಫ್ 25 ಸ್ಕ್ವೇರ್ ರೂಟ್ ತೆಗಿರಿ ಅಂತ ನೋಡ್ರಿ. 25 ಸ್ಕ್ವೇರ್ ರೂಟ್ ತೆಗೆದ್ರೆ ಯು ವಿಲ್ ಬಿ ಗೆಟಿಂಗ್ 5 ಬಂತು. ಸೊ ಅದು 5 ಹೊರಗಡೆ ಬಂತು. ಸ್ಕ್ವೇರ್ ರೂಟ್ ಒಳಗಡೆ ಬಂತು 9/25 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ 9/25 ಕ್ಯಾನ್ ಬಿ ರಿಟನ್ ಆಸ್ 3/5 ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ ಎಕ್ಸ್ ಸ್ಕ್ವೇರ್. ಕರೆಕ್ಟ್ ಇದು? ಈಗ ಹೆಂಗಾತು ಅಂದ್ರೆ ಇದು ಸ್ವಲ್ಪ ಚಂದಾಗಿ ಬರ್ದೆ ಅಂದ್ರೆ 1/5 ಕಾನ್ಸ್ಟಂಟ್. So 1/5 is a constant. 1/5 is a constant. ಅದನ್ನ ಹೊರಗಡೆ ಬರ್ಕೊಂಡ್ರಿ. So 1 divided by 1 divided by square root of 1/5 ಹೊರಗಡೆ ತೆಗೆದ್ರಿ, ಕಾನ್ಸ್ಟಂಟ್ ಹೊರಗಡೆ ತೆಗೆದ್ರಿ. ಒಳಗಡೆ ನೋಡಿತ್ತು ನೋಡ್ರಿ, ಒಳಗಡೆ ನೋಡಿತ್ತು ಸ್ಕ್ವೇರ್ ರೂಟ್ ಆಫ್ 3/5 ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. 3/5 ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇದು ಯಾವ ಫಾರ್ಮ್ಯಾಟ್ ಬಂತು ನೋಡ್ರಿ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್. ಯಾವ ಫಾರ್ಮ್ಯಾಟ್ ಬಂತಿದ್ದು? ಸೊ ಇದು ಯಾವ ಫಾರ್ಮ್ಯಾಟ್ ಬಂತಂದ್ರೆ 1 ಅಪಾನ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಔಟ್ ಆಫ್ ದೋಸ್ 6 ಫಾರ್ಮುಲೇಸ್ ಅವೇನು 6 ಫಾರ್ಮುಲೇಸ್ ಕಲ್ತಿರಲ್ಲ, ಆ 6 ಫಾರ್ಮುಲೇಸ್ ಇದು ಯಾವ ಎಷ್ಟನೇ ಫಾರ್ಮ್ಯಾಟ್ ಬಂತಿದ್ದು? 1 ಅಪಾನ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಂತು. ಸೊ 1 ಅಪಾನ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಏನು ಬರುತ್ತೆ ನೋಡ್ರಿ, ಇಲ್ಲಿ ನೋಡ್ರಿ 5th ಒನ್. ಸೊ 1 ಅಪಾನ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಎ ಅಂದ್ರೆ ಕಾನ್ಸ್ಟಂಟ್. ಓಕೆ, ಸೊ ಇದು ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೈನ್ ಇನ್ವರ್ಸ್ ಎಕ್ಸ್ ಅಪಾನ್ ಎ ಪ್ಲಸ್ ಸಿ ಆಗುತ್ತೆ. ಸೈನ್ ಇನ್ವರ್ಸ್ ಎಕ್ಸ್ ಅಪಾನ್ ಎ ಪ್ಲಸ್ ಸಿ, ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೈನ್ ಇನ್ವರ್ಸ್ ಎಕ್ಸ್ ಅಪಾನ್ ಎ ಪ್ಲಸ್ ಸಿ ಆಯ್ತು. ಹೌದು? ಸೊ ಈಗ ಇದನ್ನ ಅಪ್ಲೈ ಮಾಡೋಣ. ಇದನ್ನ ಸೊ ಇದು ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, ಇಲ್ಲೇ ಇದು ಅಪ್ಲೈ ಮಾಡಿದ್ರೆ 1/5 ಕಾನ್ಸ್ಟಂಟ್ ಹಂಗೆ ಬಂತು. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಪಾನ್ ಎ ಪ್ಲಸ್ ಸಿ, ಎಕ್ಸ್ ಅಪಾನ್ ಎ ಅಂದ್ರೆ 3/5 ಪ್ಲಸ್ ಸಿ ಬಂತು. ಸೊ 1/5 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಪಾನ್ 3/5 ಪ್ಲಸ್ ಸಿ. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, 1 divided by 5 ಸೈನ್ ಇನ್ವರ್ಸ್ ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್, ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್. ಅವಾಗ ಏನಾಯ್ತು, 5x divided by 3 ಪ್ಲಸ್ ಸಿ ಬಂತು. 5x divided by 3 ಪ್ಲಸ್ ಸಿ. ಓಕೆ, ಸೊ ಐ ಹೋಪ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಸೊ ಇದು ತಿಳಿತಂತ ಅನ್ಕೊಂಡೇನೆ. ಈಸಿ ಐತಿ, ಸಿಂಪಲ್. ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ ತೊಗೊಂಬರ್ಬೇಕು. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ ತೊಗೊಂಬಂದು ಏನು ಮಾಡ್ಬೇಕು, ನೆಕ್ಸ್ಟ್ ಅದನ್ನು ಇಂಟಿಗ್ರೇಷನ್ ಮಾಡಬೇಕು. ಈಸಿ ಐತಿ. ಓಕೆ, ಸೊ ವಿ ಕ್ಯಾನ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಸೊ ನೆಕ್ಸ್ಟ್ ಕ್ವಶನ್ ಐತೆ ನೋಡ್ರಿ, 3x divided by 1 plus 2x raised to 4 ಐತಿ. 3x divided by 1 plus 2x raised to 4. ಸೊ ಇದನ್ನ ಏನು ಮಾಡ್ತೀರಿ, ಸಿಂಪಲ್. 3x ಐತಿ. ಸೊ 1 plus 2x raised to 4, 2 ಕಾಮನ್ ತೊಗೊಂಬಿಡ್ರಿ. ಸೊ 2 ಕಾಮನ್ ತಗೊಂಡು ಏನು ನೋಡ್ರಿ, 1/2 ಪ್ಲಸ್ x raised to 4 ಉಳಿತು. ಸೊ 2 ಹಂಗೆ ಇಡ್ರಿ. So 1/2 plus x raised to 4 can be written as x square whole square.
ಎಕ್ಸ್ ರೇಸ್ ಟು 4 ಹೆಂಗೆ ಬರ್ಕೋಬೋದು, ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರಿಬೋದು, ಪ್ಲಸ್ 1/2 ಹೆಂಗೆ ಬರ್ಕೋಬೋದು, 1/2 ನ ಸ್ಕ್ವೇರ್ ಫಾರ್ಮೆಟ್ ಹೆಂಗೆ ಬರ್ತೀವಿ, 1/2 ಕ್ಯಾನ್ ಬಿ ರಿಟನ್ ಆಸ್ 1/√2 ಹೋಲ್ ಸ್ಕ್ವೇರ್. ಸೊ 1/√2 ಹೋಲ್ ಸ್ಕ್ವೇರ್ ಬರ್ಕೋಬೋದಾ? ಓಕೆ. ನೆಕ್ಸ್ಟ್ ಏನು ಮಾಡ್ತೀರಿ, ಸಿಂಪಲ್ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಬೇಕಂದ್ರೆ ಏನು ಮಾಡ್ತೀರಿ, ಸೊ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಬೇಕಂದ್ರೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಟಿ ಹಾಕ್ರಿ. ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಟಿ ಹಾಕಿದರೆ 2x dx ಈಕ್ವಲ್ ಟು dt ಬರುತ್ತೆ. ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ ಟು dt ಡಿವೈಡೆಡ್ ಬೈ 2. ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ ಟು ಮಾತ್ರ dt ಡಿವೈಡ್ ಬೈ 2 ಬಂತು. ಸೊ ಇದನ್ನು ಅಪ್ಲೈ ಮಾಡಿರಿ. ಸೊ ಏನು ಮಾಡಿರಿ ಈಗ ಇಂಟಿಗ್ರೇಷನ್, ಸೊ 3/2 ಕಾನ್ಸ್ಟೆಂಟ್ ಬರುತ್ತೆ. ಸೊ 3 ಮತ್ತು 2 3/2 ಕಾನ್ಸ್ಟೆಂಟ್ ಹೊರಗಡೆ ಬಂತು, ಅದನ್ನು ಹೊರಗಡೆ ಬರ್ಕೊಂಡ್ಬಿಡ್ರಿ. ಉಳಿದಿದ್ದು ಏನು ಉಳಿತೈತಿ, ಎಕ್ಸ್ ಡಿ ಎಕ್ಸ್. ಸೊ ಎಕ್ಸ್ ಡಿ ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ dt ಡಿವೈಡೆಡ್ ಬೈ 2. ಅದನ್ನು ಬರ್ಕೋರಿ. 1 ಡಿವೈಡೆಡ್ ಬೈ 1/√2 ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಜಾಗದಾಗ ಏನು ಬರ್ಕೋತೀರಿ, ಟಿ ಸ್ಕ್ವೇರ್ ಬರ್ಕೋರಿ ವಿತ್ ರೆಸ್ಪೆಕ್ಟ್ ಟು ಟಿ. dt ಬೈ 2 ಬಂತು. ಸೊ dt ಬೈ 2 ಒಳಗಡೆ ಡಿವೈಡ್ ಬೈ 2 ಕಾನ್ಸ್ಟೆಂಟ್ ಅದನ್ನು ಹೊರಗಡೆ ತೊಗೊಂಡ್ರೆ ಆಗುತ್ತೆ 3 ಡಿವೈಡೆಡ್ ಬೈ 4 ಇಂಟಿಗ್ರೇಷನ್ ಆಫ್ 1/√2 ಸ್ಕ್ವೇರ್ 1/√2 ಹೋಲ್ ಸ್ಕ್ವೇರ್ ಪ್ಲಸ್ ಟಿ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಟಿ ಬಂತು. ಹೌದಾ? ಸೊ ಈಗ ಇದು ಯಾವ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಬರುತ್ತೆ ಚೆಕ್ ಮಾಡ್ಕೊರಿ. 1/a ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಏನು ಬರುತ್ತೆ, ಈಸ್ ಈಕ್ವಲ್ ಟು 1/a tan ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ. ಈ ಫಾರ್ಮ್ಯಾಟ್ ಬರುತ್ತೆ. ಸೊ ಇದನ್ನು ಅಪ್ಲೈ ಮಾಡಿರಿ, ಆನ್ಸರ್ ಬರುತ್ತೆ. ಸಿಂಪಲ್. 1/a ಜಾಗದಾಗ ಎ ಜಾಗದಾಗ ಯಾರದಾರ 1/√2, ಎ ಜಾಗದಾಗ ಯಾರದಾರ 1/√2, ಎಕ್ಸ್ ಜಾಗದಾಗ ಯಾರದಾರ ಟಿ. ಸೊ ಇದನ್ನು ಅಪ್ಲೈ ಮಾಡಿಬಿಟ್ರೆ ಯು ವಿಲ್ ಗೆಟ್ ದ ಫೈನಲ್ ಆನ್ಸರ್. ತಿಳಿತಾ ಇದು? ಓಕೆ. ಸೊ ಐ ಹೋಪ್ ಯು ಗಾಟ್ ದಿಸ್. ಓಕೆ, ಉಳ್ಕಿದ ನೀವು ಕ್ವಶನ್ ಸಾಲ್ವ್ ಮಾಡ್ಕೊರಿ. ನೆಕ್ಸ್ಟ್ ಕ್ವಶನ್ ಇಂಟಿಗ್ರೇಷನ್ ಆಫ್ 1 ಮೈನಸ್ ಎಕ್ಸ್ ರೇಸ್ ಟು 6 ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 1 ಮೈನಸ್ ಎಕ್ಸ್ ರೇಸ್ ಟು 6 ಐತಿ. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಹಂಗೆ ಹೇಳ್ರಿ. 1 ಮೈನಸ್ ಎಕ್ಸ್ ರೇಸ್ ಟು 6 ಕ್ಯಾನ್ ಬಿ ರಿಟನ್ ಆಸ್ x raised to 6 can be written as x cube square. 1 can be written as 1 square. So ಇಷ್ಟು ಬಂತು. ಓಕೆ, x raised to 6 ಹೆಂಗೆ ಬರೀಬೋದು, x cube square ಬರೀಬೋದು. 1 ಹೆಂಗೆ ಬರ್ಬೋದು, 1 square ಅಂತ ಬರೀಬೋದು. ಸೊ x cube is equal to t ಹಾಕೋರಿ. x cube equal to t ಹಾಕಿರಾಗುತ್ತೆ 3x square dx is equal to dt ಆಯ್ತು. ಹೆಂಗೆ ಅನ್ನೋದು ಗೊತ್ತು, ಡಿಫ್ರೆನ್ಶಿಯೇಟ್ ಮಾಡಬೇಕು. x cube ನ ಡಿಫ್ರೆನ್ಶಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ x ಆಗಿನ 3x square ಆಗುತ್ತೆ. ಟಿ ನ ರಿಪ್ಲೇಸ್ ಮಾಡಿದ್ರೆ, ಟಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ dt ಬೈ dx ಆಗುತ್ತೆ. dx ಏನು ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೋಬೇಕು. ತೊಗೊಂಡ್ರೆ ಆಗುತ್ತೆ 3x square dx equal to dt. ಹೌದಾ? ಇದು ಹೆಂಗೆ ಬಂತು ಎಲ್ಲರೂ ಗೊತ್ತು ಅನ್ಕೊಂಡಿದ್ದು ನಾನು. x ಕ್ಯೂಬ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 3x square, ಟಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ dt upon dx, dx ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ 3x square dx equal to dt. ಕರೆಕ್ಟ್ ಇದು? ಓಕೆ, therefore 3x square dx equal to dt ಆದರೆ x square dx equal to ಏನಾಗುತ್ತೆ, x square dx equal to dt by 3 ಆಗುತ್ತೆ. x square dx equal to dt by 3. ಹೌದಾ? ಸೊ ಇಂಟಿಗ್ರೇಷನ್ ಆಫ್ x square dx, x square dx ಜಾಗದಾಗ ಏನು ಹಾಕ್ತೀರಿ, x square dx ಅಂದ್ರೆ ಏನು ಬಂತು, x square dx ಅಂದ್ರೆ dt divided by 3. x square dx ಅಂದ್ರೆ ಏನು ಬಂತು, dt divided by 3 ಬಂತು. 1 upon 1 square ಅಂದ್ರೆ 1 square ಮೈನಸ್ x ಕ್ಯೂಬ್ ಜಾಗದ ಏನು ಬರುತ್ತೆ, t ಬಂತು. ಸೊ 1 upon 1 square ಮೈನಸ್ t square dt by 3 ಬಂತು. ಸೊ dt by 3 ಒಳಗಡೆ 1 by 3 is a constant ಹೊರಗಡೆ ತೆಗಿರಿ, ಏನು ಉಳಿತು 1 upon 1 square minus t square with respect to t, that is dt ಬಂತು. ಸೊ ಇದು ಯಾವ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಬರುತ್ತೆ ನೋಡ್ರಿ, ಚೆಕ್ ಮಾಡ್ರಿ ಇದು ಯಾವ ಫಾರ್ಮ್ಯಾಟ್ ಬರುತ್ತೆ.
it is of the format 1 upon a square minus a square, 1 upon a square minus x square. So 1 upon a square minus x square ಅಂದ್ರೆ ಏನು ಬರುತ್ತೆ ನೋಡ್ರಿ. ಸೊ ಎಷ್ಟನೇ ಫಾರ್ಮುಲೆ 1 upon a square minus x square, ಇಲ್ಲಿ ಐತಲ್ಲ ಸೆಕೆಂಡ್ ಫಾರ್ಮುಲೆ. ಸೊ 1 upon a square minus x square ಅಂದ್ರೆ ಸೆಕೆಂಡ್ ಫಾರ್ಮುಲೆ. ಸೊ ಸೆಕೆಂಡ್ ಫಾರ್ಮುಲೆ ಪ್ರಕಾರ ಏನಾಗುತ್ತೆ ನೋಡ್ರಿ, 1 upon a square minus x square ಅಂದ್ರೆ 1 upon 2a log of a plus x upon a minus x plus c modulus of a plus x upon a minus x plus c ಬಂತು. ಕರೆಕ್ಟ್ ಇದು ಏಮಂತ್ರಿ 1 upon 2a log of a plus x upon a minus x. So 1 upon 2a log of a plus x upon a minus x plus c. So 1 upon 2a log of a plus x upon a minus x plus c. So ಇದನ್ನು ಅಪ್ಲೈ ಮಾಡ್ತಾರೆ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ 1/3 ಕಾನ್ಸ್ಟೆಂಟ್ ಹಂಗೆ ಇಡ್ರಿ. ಸೊ 1 upon a square minus x square. ಸೊ a square minus x square ಫಾರ್ಮುಲಾ ಇಲ್ಲ ಐತಿ. 1 upon 2a log of a plus x upon a minus x plus c ಇದನ್ನು ಅಪ್ಲೈ ಮಾಡಿದ್ರೆ 1 upon 2a ಅಂದರೆ 2 into a ಅಂದರೆ ಎಷ್ಟು 2 into 1. ಸೊ 2 into 1 log of a plus x ಅಂದ್ರೆ 1 plus t, a ಅಂದ್ರೆ 1, x ಅಂದ್ರೆ t, a minus x ಅಂದ್ರೆ 1 minus t plus c ಬಂತು. ಸೊ 2 into 1 ಎಷ್ಟು ಬರುತ್ತೆ ರೀ, 2 into 1 ಎಷ್ಟು ಬರುತ್ತೆ 2 ಬರುತ್ತೆ. ಸೊ ಹಿಂಗಾಗಿ 2 into 1 ಬರೆಸ್ಕೋದ್ರೆ ಡೈರೆಕ್ಟ್ 2 ಬರೆದ್ಬಿಡ್ರಿ. ಸೊ 1/3 ಹೊರಗಡೆ ಇತ್ತು, 1/3 ಹೊರಗಡೆ ಇತ್ತು. ಸೊ 2 1 ಬಂತು. ಸೊ 1/3 into 1/2. ಸೊ 1/3 into 1/2 1/6 log of 1 plus t upon 1 minus t. ಸೊ t ಅಂದ್ರೆ ಏನು ತೊಗೊಂಡಿದ್ರಿ, ಸೊ t ಅಂದ್ರೆ ಸ್ಟಾರ್ಟಿಂಗ್ ಏನು ತೊಗೊಂಡಿದ್ರಿ, x ಕ್ಯೂಬ್ ತೊಗೊಂಡಿದ್ರಿ. ಸೊ ಹಿಂಗಾಗಿ 1 plus x cube upon 1 minus x cube plus c. ಸೊ t ನ ರಿಪ್ಲೇಸ್ ಮಾಡ್ತಿರಲ್ರಿ. ಸೊ t ಅಂದ್ರೆ ಸ್ಟಾರ್ಟಿಂಗ್ ಏನು ತೊಗೊಂಡ್ರಿ ನೋಡ್ರಿ, t ಅಂದ್ರೆ ಏನು ತೊಗೊಂಡ್ರಿ ಸ್ಟಾರ್ಟಿಂಗ್, t ಅಂದ್ರೆ x ಕ್ಯೂಬ್ ತೊಗೊಂಡ್ರಿ. ಸೊ ಅದಕ್ಕೆ ಲಾಸ್ಟಿಗೆ ಏನು ಮಾಡಬೇಕು, ಸೊ ಲಾಸ್ಟಿಗೆ t ನ x ಕ್ಯೂಬ್ಲೆ ರಿಪ್ಲೇಸ್ ಮಾಡ್ಬೇಕು. ಅವಾಗ ಏನು ಬಂತು 1 plus x cube upon 1 minus x cube plus c. ಸಿಂಪಲ್ ಐತಿ. ಸೊ ಒಂದು 5-6 ಕ್ವಶನ್ಸ್ ನೋಡಿದ್ವಿ ನಾವು. ಸೊ ಏನು ಮಾಡಬೇಕು, ಸಿಂಪಲ್ ಆ ಪ್ರಾಬ್ಲಮ್ಸ್ನ ಸ್ಟ್ಯಾಂಡರ್ಡ್ ಫಾರ್ಮಿಗೆ ತೊಗೊಂಬರ್ಬೇಕು. ಪ್ರಾಬ್ಲಮ್ಸ್ನ ಸ್ಟ್ಯಾಂಡರ್ಡ್ ಫಾರ್ಮಿಗೆ ತೊಗೊಂಬಂದು ಆಮೇಲೆ ಅದನ್ನ ಏನು ಮಾಡಬೇಕು, ಇಂಟಿಗ್ರೇಷನ್ ಮಾಡಬೇಕು. ಸೊ ಅದು ಇಂಟಿಗ್ರೇಷನ್ ಮಾಡೋಕ್ಕೆ ಒಂದು 6 ಫಾರ್ಮುಲೇಸ್ ಅದಾವೆ. ಆ 6 ಸ್ಟ್ಯಾಂಡರ್ಡ್ ಫಾರ್ಮುಲೆಗಳೇ ನೀವು ಯಾವ್ದಾರ ಒಂದು ಸ್ಟ್ಯಾಂಡರ್ಡ್ ಫಾರ್ಮಿಗೆ ತೊಗೊಂಬಂದು ಇಂಟಿಗ್ರೇಷನ್ ಮಾಡಬೇಕು. ತಿಳಿತಾ ಇದು? ಓಕೆ, ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಥ್ಯಾಂಕ್ ಯು.